ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಮರ್ಷಿಯಲ್ ಸಿಲಿಂಡರ್ ಏನು ಸಿಗ್ತಾ ಇಲ್ಲ, ಇದರ ಭಾರ ಹೋಟೆಲ್ ಮಾಲೀಕರಿಗೆ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ವಿ. ಡಬಲ್ ತ್ರಿಬಲ್ ದುಡ್ಡು ಕೊಟ್ಟು ಕೆಲವರು ಸಿಲಿಂಡರ್ನ ತರ್ತಿದ್ದಾರೆ. ಬಟ್ ಇದರ ಇಂಪ್ಯಾಕ್ಟ್ ಬೇರೆ ಬೇರೆ ಉದ್ಯಮಕ್ಕೂ ಕೂಡ ಬೇರೆ ಬೇರೆ ಬೆಲೆ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ ಅಂತ. ಎಣ್ಣೆ ದರ ಕೂಡ ಹೆಚ್ಚಳ ಆಗ್ಬಿಟ್ಟಿದೆಯಂತೆ. ಇದು ಕೂಡ ಅತಿ ದೊಡ್ಡ ಹೊರೆ ಆಗ್ತಾ ಇದೆ ಅನ್ನೋ ವಿಚಾರಗಳು ಸದ್ಯ ಕೇಳೋದಕ್ಕೆ ಸಿಗ್ತಾ ಇದೆ. ಆಬ್ವಿಯಸ್ಲಿ ಇದು ಗೊತ್ತಿರುವಂತಹ ವಿಚಾರ. ಗ್ಯಾಸ್ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಡಬಲ್ ತ್ರಿಬಲ್ ಆಗುತ್ತೆ. ಅದು ಚೈನ್ ಲಿಂಕ್ ಅಂತ ಹೇಳ್ತೀವಲ್ಲ, ಯಾವಾಗಲೂ ಕೂಡ ಒಂದಕ್ಕೊಂದು ಲಿಂಕ್ ಇರುತ್ತೆ ಅಂತ. ಬೇರೆ ಬೇರೆ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗಬಹುದು ಅಂತ ಕೆಲವರು ಹೇಳ್ತಾ ಇದ್ರು. ಆಲ್ರೆಡಿ ನಾವು ಬಳಸುವಂಥ ಎಣ್ಣೆ ಬೆಲೆ ಕೂಡ ಜಾಸ್ತಿ ಆಗಿದೆಯಂತೆ. ಹಾಗಾಗಿ ಗ್ರಾಹಕರು ಪರದಾಡ್ತಿದ್ದಾರೆ, ಎಲ್ಲದರ ದರ ಏರಿಕೆ ಆಗ್ಬಿಟ್ರೆ ಹೆಂಗಪ್ಪ ಅಂತ. ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಹಿನ್ನೆಲೆಯಲ್ಲಿ ಏನು ಗೃಹ ಬಳಕೆ ಆಗುವಂಥ ವಸ್ತುಗಳು ಕೂಡ ಗಗನಕ್ಕೇರಿರುವಂಥದ್ದು. ಅದರ ಜೊತೆಗೆ ಏನು ಅಡುಗೆ ಎಣ್ಣೆ ಕೂಡ ಇವತ್ತು ಬೆಲೆ ಏರಿಕೆ ಆದಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಏನು ಜನರು ಕೂಡ ಪರದಾಡುವಂಥ ಪರಿಸ್ಥಿತಿ ಆಗಿರುವಂಥದ್ದು. ಇವತ್ತು ನಾವು ರಾಯಚೂರು ನಗರದ ಡಿಸ್ಟ್ರಿಬ್ಯೂಟರ್ ಹತ್ರ ಇರುವಂಥದ್ದು, ಎಣ್ಣೆ ಡಿಸ್ಟ್ರಿಬ್ಯೂಟರ್ ಮಾಡುವಂಥದ್ದು. ಆದರೆ ಇಲ್ಲಿ ಒಂದೊಂದು ಕೆಜಿ ಮತ್ತು ಒಂದೊಂದು ಲೀಟ್ರ್ ಮೇಲೆ ಕೂಡ 10 ರಿಂದ 15 ರೂಪಾಯಿ ಕೂಡ ಇವತ್ತು ಹೆಚ್ಚಿಗೆ ಆಗಿರುವಂಥದ್ದು. ಇಲ್ಲಿ ಸನ್ಫ್ಲವರ್ ಆಯಿಲು ಮತ್ತು ರುಚಿ ಗೋಲ್ಡು ಎಲ್ಲ ರೀತಿಯಾದಂಥ ನಾನಾ ಥರದ ಇಲ್ಲಿ ಎಣ್ಣೆ ಕೂಡ ಸಿಗುತ್ತೆ. ಇಲ್ಲಿ ಡಿಸ್ಟ್ರಿಬ್ಯೂಟರ್ ರಾಯಚೂರು ಜಿಲ್ಲೆಗೆ ಕೂಡ ಇಲ್ಲಿಂದನೇ ಕೂಡ ಡಿಸ್ಟ್ರಿಬ್ಯೂಟರ್ ಮಾಡ್ತಾರೆ ಅನ್ನುವಂಥದ್ದು ಮಾಹಿತಿ ತಿಳಿದು ಬಂದಿರುವಂಥದ್ದು. ಅದರ ಜೊತೆಗೆ ಏನು ಇಲ್ಲಿ ಒಂದೊಂದು ಎಣ್ಣೆ ಪ್ಯಾಕೆಟ್ ಮೇಲೆ ಕೂಡ 1 ಲೀಟ್ರಿಗೆ ಒಂದು 10 ರಿಂದ 15 ರೂಪಾಯಿ ಈಗ ಹೆಚ್ಚಿಗೆ ಕೂಡ ಆಗಿರುವಂಥದ್ದು. ಡಿಸ್ಟ್ರಿಬ್ಯೂಟರ್ ಕೂಡ ನಮ್ಮ ಜೊತೆಗೆ ಇದ್ದಾರೆ, ಅವ್ರನ್ನೇ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಯಾವೆಲ್ಲ ಎಣ್ಣೆ ಮೇಲೆ ಕೂಡ ಹೆಚ್ಚಿಗೆ ಆಗಿರುವಂಥದ್ದು. ಸರ್, ಇವಾಗ ಒಂದೊಂದು ಏನು ಯುದ್ಧದ ಸಮಯದಲ್ಲಿಂದನೇ ಆಗಿದೆನಾ, ಮುಂಚೆ ಕೂಡ ಇದೇ ಪರಿಸ್ಥಿತಿ ಇತ್ತು? ಮುಂಚೆ ಎವರೇಜ್ ಇತ್ತು, ನಾರ್ಮಲಿ ರನ್ನಿಂಗ್ ಇತ್ತು. 1 ರೂಪಾಯಿ 2 ಪ್ಲಸ್ ಮೈನಸ್ ಆಗ್ತಾ ಇರ್ತದೆ ಯೂಶ್ವಲಿ. ಬಟ್ ಈಗ ಯಾವಾಗ ಯುದ್ಧ ಚಾಲು ಆಗಿದೆ ಅವಾಗಲಿದ್ದು ಇವಾಗಿಂತ ನಾನು 8 ರಿಂದ 10 ರೂಪಾಯಿ ಪರ್ ಲೀಟರ್ ಜಾಸ್ತಿ ಆಗಿದೆ. ಅದು 15 kg ಟಿನ್ ಕನ್ವರ್ಷನ್ 150 ರುಪೀಸ್ ತನಕ ಟಿನ್ನಿಗೆ ಆಗಿದೆ. ಪಾಮಾಯಿಲ್ ಆಗಿರ್ಬೋದು, ಸನ್ಫ್ಲವರ್ ಆಗಿರ್ಬೋದು, 1 ರೂಪಾಯಿ ಪ್ಲಸ್ ಮೈನಸ್ 8 to 10 ರುಪೀಸ್ ಮಿನಿಮಮ್ ಆಗಿದೆ. ಬಟ್ ಶಾರ್ಟೇಜ್ ಯಾವುದೇ ರೀತಿಯಿಂದ ಶಾರ್ಟೇಜ್ ಅಂತೂ ಆಗ್ತಾಯಿಲ್ಲ. ಎಲ್ಲ ಕಂಪ್ನಿಗಳು ಸಪ್ಲೈ ಕರೆಕ್ಟ್ ಕೊಡ್ತಾ ಇದ್ದಾರೆ. ಇಲ್ಲಿ ತನಂತೂ ಯಾವುದು ಶಾರ್ಟೇಜ್ ಸಪ್ಲೈ ಇಲ್ಲ, ಕರೆಕ್ಟೇ ಬರ್ತಾ ಇದೆ. ಅಲ್ಲ, ಸಪ್ಲೈ ಓಕೆ. ಇವಾಗ ಇಲ್ಲಿರುವಂಥ ಅಂಗಡಿ ಮಾಲೀಕರು ಕೂಡ ಯಾಕಂತಂದರೆ ಖರೀದಿ ಮುಂದೆ ಬರ್ತಾ ಇದ್ದಾರೆ ಅಂತ. ಖರೀದಿ ಆಗ್ತಾ ಇದೆ, ಪರವಾಗಿಲ್ಲ, ಆ ಟೈಪ್ ಏನಿಲ್ಲ, ಖರೀದಿ ತೊಗೊತಾ ಇದ್ದಾರೆ. ಅಲ್ಲ, ಯಾಕಂದರೆ ಗ್ರಾಹಕರ ಮೇಲೆ ಹೊರೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕೆಲವರು ಖರೀದಿಯಲ್ಲಿ ಕೂಡ ವ್ಯತ್ಯಯ ಕಂಡು ಬರ್ತದೆ ಆಗಿರ್ಬೋದು. ಬಟ್ ಕೆಲವೊಬ್ರು ತೇಜಿನಲ್ಲಿ ಇರ್ತಾರೆ, ಇನ್ನೂ ಜಾಸ್ತಿ ಆಗ್ಬೋದು ಅಂತೇಳಿ ಸ್ಟಾಕ್ ಇಡ್ಲಿಕ್ಕೆ ಒಬ್ಬೊಬ್ರು ಒಂದೊಂದು ಪಾಯಿಂಟ್ ಆಫ್ ವ್ಯೂ ಇರುತ್ತೆ. ಬಟ್ ನಂತರ ಸ್ಟಾಕ್ ಬರೋದಾಗಲಿ ಸ್ಟಾಕ್ ಮೂವ್ಮೆಂಟ್ ಆಗಲಿ ಯಾವುದೇ ರೀತಿಯಿಂದನೂ ಇದೆಲ್ಲ ಮೂವ್ಮೆಂಟ್ ಆಗ್ತಾ ಇದೆ. ಅಲ್ಲ, ದಿನನಿಷ್ಠ ಎಷ್ಟು ಲೀಟ್ರ್ವರೆಗೂ ಕೂಡ ಇಲ್ಲಿ ಎಣ್ಣೆ ಸಪ್ಲೈ ಆಗುತ್ತೆ? ನಂದು ಮಂತ್ಲಿ ಹೆಚ್ಚು ಕಮ್ಮಿ ಒಂದು 280 ಟನ್ ತನಕ ಹೋಗುತ್ತೆ, ಹೆಚ್ಚು ಕಮ್ಮಿ 280 ಟನ್ ಹೋಗುತ್ತೆ. ಅಲ್ಲ, ಈ ಯುದ್ಧ ಹಿಂಗೆ ಮುಂದುವರೆದರೆ ಯಾವ ರೀತಿ ಗಗನಕ್ಕೇರ್ಬೋದು ಇನ್ನೈತೆ? ಎಷ್ಟು ಇನ್ನೂ ಆಗ್ಬೋದು, ಇನ್ನೂ 5-10 ರೂಪಾಯಿ ತನಕ ಜಾಸ್ತಿ ಆಗ್ಬೋದು ರೀ. ಯುದ್ಧ ಮುಂದುವರೆದ್ರೆ ಮತ್ತು ಕಂಟಿನ್ಯೂ ಆಗ್ಬೋದು. ಇದಿಷ್ಟು ಇಲ್ಲಿ ಇರುವಂಥ ಡಿಸ್ಟ್ರಿಬ್ಯೂಟರ್ ಅವರ ಮಾತಾಗಿರುವಂಥದ್ದು. ಆದರೆ ಇನ್ನು ಯುದ್ಧ ಮುಂದುವರೆದರೂ ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಾಗಿ ಕೂಡ ಈ ಎಣ್ಣೆಯ ದರವನ್ನು ಹೆಚ್ಚಿಗೆ ಆಗುತ್ತೆ ಅನ್ನುವಂಥದ್ದು ಡಿಸ್ಟ್ರಿಬ್ಯೂಟರ್ ಮಾತು. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.